ಗಾಡಿನ ಹಿಂಗೆ ಆನ್ ಇಟ್ಟು ಲಾಕು ಮಾಡಿದೆ, ಹಾಗೆ ಬಿಟ್ಬಿಟ್ಟು ಗಾಡಿನ ಹೋಗಿದ್ದಾರೆ. ಅವ್ರು ಬರೋ ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಒಂದು ಸ್ವಲ್ಪ ಗಡಿಬಿಡಿಯಲ್ಲಿದ್ದೀವಿ. ಸೊ ಇವಾಗ ಲೇಟ್ ಆಗಿ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫುಲ್ ಅರ್ಜೆಂಟಲ್ಲಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಈ ಫುಲ್ ವ್ಲಾಗ್ನ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಹೇಳಿ. ಓಕೆನಾ? ಸಿ ಯು, ಬಾಯ್ ಬಾಯ್. ಏನಾದರೂ ಟ್ರೈ ಮಾಡ್ತಾ ಇದ್ದೀವಿ ಹೆಂಗೆ ಎಲ್ಲರೂ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡ್ತಾರೆ ಅಂತ. ಸೊ ಇದು ಟ್ರಯಲ್ ಎರರ್ ಆ್ಯಕ್ಚುಲಿ ಕರೆಕ್ಟಾಗಿ ಬನ್ನಿ. ಇವತ್ತು ನಮ್ಮಿಬ್ಬರಿಗೆ ಇಂಟರ್ವ್ಯೂ ಇದೆ, ಅದಕ್ಕೆ ನಾವು ಹೆನ್ನೂರು ಕಡೆಗೆ ಹೊರಟ್ವಿ. ತುಂಬ ಲೇಟ್ ಆಗಿತ್ತು, ಸೊ ಅರ್ಜೆಂಟಲ್ಲಿ ಹೊರಟ್ವಿ. ಸೊ ಇವಾಗ ನಾವು ನಮ್ಮ ಟೈರು ಸಡನ್ನಾಗಿ ಏರ್ ಕಮ್ಮಿ ಆಗ್ಬಿಟ್ಟಿದೆ. ಯಾವಾಗ ಅರ್ಜೆಂಟಲ್ಲಿ ಇರ್ತೀವಿ ಅವಾಗ ಈ ಥರನೇ ಆಗೋದು. ಸಡನ್ನಾಗಿ 14ಗೆ ಬಂದುಬಿಟ್ಟಿದೆ ಏರು. ಸೊ ಅಯ್ಯೋ ತುಂಬ ಭಯ ಆಗುತ್ತೆ ನನಗಂತೂ. ಸೊ ಬೇಗ ಗಾಳಿ ಹಾಕ್ಬಿಡೋಣ ಅಂತ ಆಗ್ತಾಯಿದ್ದೀವಿ. ಗಾಡಿ ಎಷ್ಟು ಲೈಫ್ಗೆ ಈಸಿ, ಆದರೆ ಈ ಥರದ್ದೆಲ್ಲ ಆಗೋವಾಗ ಎಷ್ಟು ಟೆನ್ಷನ್ ಆಗುತ್ತಂದರೆ ನಿಜವಾಗ್ಲೂ ಇಟ್ಸ್ ನಾಟ್ ಈಸಿ ಮ್ಯಾನೇಜ್ ಮಾಡೋದು ಗಾಡಿನ. ಎಷ್ಟು ಕಮಿಟ್ಮೆಂಟ್ ಥರ ಇರುತ್ತೆ. ಚೆಲ್ಲೋಯ್ತು. ನಾನು ಕ್ರೀಮ್ ಹಚ್ಚಿಲ್ಲ ಇವತ್ತು ಈ ವೆದರ್ಗೆ. ನಿಜವಾಗಿ ಕ್ರೀಮ್ ಹಚ್ತಾ ಇದ್ದಾರೆ, ಮಾಯ್ಶ್ಚರೈಸರ್ ಹಚ್ಚಿಲ್ಲ ಅಂದರೆ ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್. ಯಾಕಂದರೆ ಫುಲ್ ಡ್ರೈ ಅನಿಸ್ತಿದೆ. ನಾನು ಆಲ್ರೆಡಿ ಮನೆಯಲ್ಲೇ ಹಚ್ತೆ, ಹಾಗಾಗಿ ಇವಾಗ ಆರಾಮ್ಸೆ ಕೂತ್ಕೋತಾ ಇದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಗಾಡಿ ಅಲ್ಲ ಟೈರಲ್ಲಿ ಆಣಿ ಏನೋ ಇದೆ ಅನಿಸ್ತಿದೆ ನನಗೇನೋ. ಯಾಕಂದರೆ ಪದೇ ಗಾಳಿ ಹೋಗ್ತಿದೆ. ಒಂದು ನಿಮಿಷ ಹೇಳಿ, ಏನೋ ಅನ್ಸಿದ್ದಾರೆ ಅದ್ವಿತಿ ಅವರು. ಆ್ಯಕ್ಚುಲಿ ನಮ್ಗೇನು ಗೊತ್ತಾ, ವ್ಲಾಗ್ಸ್ ಮಾಡಿ ಅಭ್ಯಾಸ ಎಲ್ಲಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನಾವು ಮರ್ತು ಬಿಟ್ಟಿರ್ತೀವಿ. ಆಮೇಲೆ ಸಡನ್ ಆಗಿ ನೆನಪಾಗುತ್ತೆ, ಅಯ್ಯೋ ವ್ಲಾಗ್ಸ್ ಮಾಡೋಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೋ ಸಲ ಅಷ್ಟೊತ್ತಿಗೆ ನಮ್ದು ಏನೋ ಇಂಪಾರ್ಟೆಂಟ್ ಥಿಂಗ್ ಏನೋ ಮಿಸ್ ಆಗಿರುತ್ತೆ. ಇವಾಗ ಆದಂಗೆ ಇವಾಗ ಹಂಗೆ ಆಯಿತು. ಅಯ್ಯಪ್ಪ ಏನಾಯಿತು ಏನಿಲ್ಲ. ಸೊ ನಾವು ಜಸ್ಟ್ ಹಿಂಗೆ ಮಾತಾಡ್ತಿದ್ವಿ. ಯೂಶ್ವಲಿ ನಾವು ಮಾಲ್ಗೆ ಶಾಪಿಂಗ್ ಬಂದಿದ್ದೀವಿ, ಬಟ್ ಅಲ್ಲಿ ಹಾಕಿರೋಂಥ ಡೆಕೋರೇಷನ್ಸ್ನ ನೋಡಿಲ್ಲಲ್ಲ. ಯಾಕೆ ನೋಡಿಲ್ಲ? ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರೋ ಜಾಗಗಳಿದೆ, ಅಲ್ಲಿ ಯಾಕೆ ಕೂತ್ಕೊಂಡಿಲ್ಲ ಅಂತ. ಬಟ್ ಏನು ಗೊತ್ತಾ, ಇನ್ನೂ ಆ ಡೆಕೋರೇಷನ್ನ ತೆಗ್ದಿಲ್ಲ. ಅದರ ಅರ್ಥ ನಾವು ಬಂದ್ಬಿಟ್ಟು ನೋಡಬೇಕು ಅಂತ ಅನಿಸುತ್ತೆ. ಸೊ ನಮ್ಗೆ ಇನ್ನೂ ಚಾನ್ಸ್ ಇದೆ. ಆ್ಯಂಡ್ ಇನ್ನೊಂದೇನಂದರೆ, ನಾನು ಈ ವರ್ಷ ಅಂದ್ಕೊಂಡಿದ್ದೀನಿ, ಅಂದರೆ ಇದು ರೆಸೊಲ್ಯೂಷನ್ ಅಲ್ಲ, ಬಟ್ ಅಂದ್ಕೊಂಡಿರೋದಷ್ಟೇ. ಏನಂದರೆ ನಾನು ಲಾಸ್ಟ್ ಇಯರ್ ಏನೇನು ಚಿಕ್ಕ ಥಿಂಗ್ಸನ್ನು ಎಂಜಾಯ್ ಮಾಡಿಲ್ಲ ಲೈಫು, ಅದನ್ನು ಈ ವರ್ಷ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಮಾಲಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಹೊರಗಡೆ ಕೂತ್ಕೊಂಡೋದು, ಅಥವಾ ಈ ಥರದ್ದು ನಮ್ಮ ಅಪಾರ್ಟ್ಮೆಂಟ್ ಕ್ಲಬ್ ಹೌಸ್ ಹತ್ರ ಲಾನ್ ಇದೆ, ಅಲ್ಲಿ ಹೋಗಿ ಕೂತ್ಕೊಳ್ಳೋದು. ಇದೆಲ್ಲ ಚಿಕ್ಕ ವಿಷಯಗಳು ಅಂತ ಅನಿಸ್ಬೋದು, ಬಟ್ ಇದೆಲ್ಲ ನನಗೆ ಈ ವರ್ಷ ಮಾಡಬೇಕು ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೋಬೇಕು, ಎಂಜಾಯ್ ಮಾಡಬೇಕು ಟೈಮ್ನ ಅಂತ. ನೋಡೋಣ, ಅದನ್ನೆಲ್ಲ ನಾವು ವ್ಲಾಗ್ಸಲ್ಲಿ ಅವ್ರ ಜೊತೆಗೆ ನಾನು ಇದ್ದೇ ಇರ್ತೀನಿ ಡಿಫಾಲ್ಟಲ್ಲಿ, ಹಾಗಾಗಿ ಅಲ್ವಾ. ಬಟ್ ಒಂದೊಂದು ಸತಿ ನಾವು ಇಬ್ಬರು ಜೊತೆಗೆ ಇರಲ್ಲ. ನಿನ್ನನ್ನು ತೋರಿಸೆ, ಯಾಕೆ ಹಿಂಗೆ ಮಾಡ್ತೀಯ? ನೀನು ಮಾತಾಡ್ತಿರ್ಬೇಕಾದ್ರೆ ಇಂಟರ್ವ್ಯೂ ಜಾಗಕ್ಕೆ ರೀಚ್ ಆಗಿ ನಾವು ಕಾವ್ಯ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇದೊಂದು ವಾರ್ಮ್ ಅಪ್ ಅಂತ ಹೇಳ್ಬೋದು. ಇಂಟರ್ವ್ಯೂ ಸ್ಟಾರ್ಟ್ ಆಗೋ ಮುಂಚೆ ಯೂಶ್ವಲಿ ನಾವು ವಾರ್ಮ್ ಅಪ್ ಸೆಷನ್ ಅಂತಲೇ ಇದಕ್ಕೆ ಹೆಸರಿಡ್ಬೋದು. ಸೊ ಹೀಗೆ ಸುಮ್ಮನೆ ಮಾತಾಡ್ತಿದ್ವಿ. ಇಂಟರ್ವ್ಯೂ ಸ್ಟಾರ್ಟ್ ಆಯಿತು. ತುಂಬಾ ಮಜವಾಗಿತ್ತು, ಯಾಕಂದರೆ ತುಂಬ ಟೈಮ್ ಆದಮೇಲೆ ನಾನು ಅಶ್ವತಿ ಜೊತೆಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದಿದ್ದು. ಆ್ಯಂಡ್ ಕಾವ್ಯ ಅವರು ಸೀನಿಯರ್ ಎಡಿಟರ್ ಬ್ಯಾಂಗ್ಳೂರ್ ಟೈಮ್ಸ್ಗೆ. ಅವರ ಜೊತೆ ಈ ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತವಾಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಕೇಳಿದ್ರು, ತುಂಬ ಕಲಿಯೋದಕ್ಕೆ ನಮಗೆ ಸಿಕ್ತು. ಆ್ಯಂಡ್ ಒಂದು ಫನ್ ಆ್ಯಕ್ಟಿವಿಟಿ ಕೂಡ ಮಾಡಿದರು, ಅಂದರೆ ಕ್ವೆಶನ್ಸಲ್ಲಿ ಆ್ಯಕ್ಟಿವಿಟಿ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ಆದಷ್ಟು ಬೇಗ ಈ ಒಂದು ಇಂಟರ್ವ್ಯೂ ರಿಲೀಸ್ ಆಗುತ್ತೆ, ನೀವು ಎಲ್ಲರೂ ನೋಡಿ. ಓಕೆನಾ?
ಟ್ವಿನ್ಸ್ ಅಂದಮೇಲೆ ಇಂಟರ್ವ್ಯೂ ಅಂದಮೇಲೆ ನಿಮ್ಗೆ ಗೊತ್ತಲ್ವಾ, ಟ್ವಿನ್ಸ್ ಬಗ್ಗೆ ಕ್ವೆಶ್ಚನ್ ಇದ್ದೇ ಇರುತ್ತೆ. ಇಲ್ಲಿ ನಾನು ಅಶ್ವಿತಿ ನಮಗೆ ರೀಸೆಂಟಾಗಿ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆ್ಯಕ್ಚುಲಿ ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ಇದನ್ನು ಹಾಕಿದ್ದೀವಿ. ಎಕ್ಸ್ಪ್ರೆಷನ್ಸ್ ನೋಡಿ, ಡಿಸ್ಕಷನ್ ನೋಡಿ, ಅಯ್ಯಯ್ಯೋ ಇಬ್ರದ್ದು ಬರೀ ಎಕ್ಸ್ಪ್ರೆಷನಲ್ಲೇ ಇದೆ. ಆ್ಯಂಡ್ ನೋಡಿ ಫನ್ನಾಗಿದೆ ಇಂಟರ್ವ್ಯೂ, ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಇಂಟರ್ವ್ಯೂ ಎಲ್ಲ ಆಯಿತು, ಸಖತ್ ಮಜಾ ಮಾಡಿದ್ದೀವಿ. ಇಂಟರ್ವ್ಯೂ ಅಲ್ಲಿ ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಮಾತಾಡಿದ್ದೀವಿ. ನಮ್ಮ ಇಂಡಸ್ಟ್ರಿ ಜರ್ನಿ ಆಗಿರಲಿ, ನಮ್ಮ ಬಗ್ಗೆ ಎಲ್ಲದನ್ನೂ ನಾವು ಈ ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ದೀವಿ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ನೋಡಿ, ಈ 2 ಡಕ್ಸ್ ಎಷ್ಟು ಮುದ್ದಾಗಿತ್ತು ಗೊತ್ತಾ, ನಮ್ಮಿಬ್ರು ಥರನೇ ಅನಿಸುತ್ತೆ. ಹಾಗೇ ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದಿಲ್ಲ ಅಂದರೆ ಹೇಗೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಫ್ಲವರ್ಸ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಈ ಫ್ಲವರ್ ಅಂದರೆ ನಾವಿಬ್ಬರು ಪೋಸ್ ಮಾಡ್ದಿರ್ತೀವ. ನಮ್ಮ ಆರ್ಟಿಸ್ಟ್ ಜೀವನ ಅಂದ್ರೇ ಹೀಗೆ ನೋಡಿ. ಎಲ್ಲರೂ ನೋಡ್ತಿದ್ರು ನಮ್ಮನ್ನು, ನಮಗೊಂಥರ ನಾಚಿಕೆ ಆಗ್ತಿತ್ತು. ಅದಕ್ಕೆ ಇಬ್ಬರು ಓಡ್ಕೊಂಡು ಹೋಗಿ ಮರದ ಹತ್ರ ಪೋಸ್ ಮಾಡೋಕ್ಕೆ ಓಡೋದ್ವಿ. ನಮಗೂ ನಾಚಿಕೆ ಆಗುತ್ತೆ, ಓಕೆನಾ. ಶೂಟ್ ಮುಗೀತು. ಯಾಕೆ ಬ್ಲ್ಯಾಕ್ ಬರ್ತಾ ಇದೆ? ಬಿಕಾಸ್ ಇಲ್ಲಿ ಲೈಟ್ ಶೂಟ್ ಮುಗೀತು. ಇವಾಗ ಶೂಟ್ ಅಲ್ಲ, ನಮ್ಮ ಇವತ್ತಿನ ಇಂಟರ್ವ್ಯೂ ಮುಗೀತು. ಸೊ ನಾವು ಇಲ್ಲಿಂದ ಇವಾಗ ಮನೆಗೆ ಹೋಗಿ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಸನ್ಲೈಟ್ಗೆ ಬ್ಲ್ಯಾಕ್ ಬರ್ತಾ ಇದೆ. ಆ್ಯಕ್ಚುಲಿ ನನಗೆ ಈ ಸನ್ಲೈಟ್ಗೆ ಯಾಕೆ ಬ್ಲ್ಯಾಕ್ ಬರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಬಟ್ ಇಟ್ಸ್ ಓಕೆ. ಹೆಂಗೆ ಇದು ಓಕೆ, ನೀನು ತಗೋ. ನಾನು ಚಪ್ಪಲಿ ಚೇಂಜ್ ಮಾಡ್ತಿದ್ದಾರೆ ಮೇಡಮ್ ಅವರು. ಯಾಕಂದ್ರೆ ಅವ್ರಿಗೆ ಇವಾಗ ಡ್ರೈವಿಂಗ್ ಕ್ಲಾಸ್ ಅಂತ ಡ್ರೈವ್ ಮಾಡೋಕ್ಕಿದೆ. ಹಂಗಾಗಿ ಬರ್ತೀನಿ. ಏನು ಹೇಳೋಕ್ಕಿದೆ ಇವತ್ತಿನ ದಿನಕ್ಕೆ? ಏನು ಹೇಳ, ಈ ಕಡೆ ಬಂದು ಕೂತ್ಕೊ ಚೇತು. ಮೇಡಮ್ ಬರ್ತಾ ಇದ್ದಾರೆ ಆ ಕಡೆಯಿಂದ. ಅವ್ರಿಗೆ ಕ್ಯಾಮ್ರಾ ಇದೆ. ಬನ್ನಿ ಡೋರ್ಸ್ ಸಮಾಧಾನವಾಗಿ ಹಾಕ್ಬೇಕು, ಓಕೆನಾ? ಅಪ್ರೂವ್ ಆಯ್ತಾ? ಡೋರ್ ಸ್ಲೋ ಆಗಿ ಹಾಕಿ. ಗೈಸ್, ಇವಾಗ ಇವತ್ತಿನ ನಮ್ಮ ಇಂಟರ್ವ್ಯೂ ಮುಗೀತು. ಆ್ಯಂಡ್ ಇನ್ನು ನೆಕ್ಸ್ಟ್ ಎಂಥ ಪ್ಲ್ಯಾನ್ ಗೊತ್ತಿಲ್ಲ, ನೋಡೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಮ್ಮ ಬ್ಲಾಗ್ಸಲ್ಲಿ. ಆ್ಯಂಡ್ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಫೋನ್ನ ನಾನು ಅಶ್ವಿತಿ ಕೈಗೆ ಹ್ಯಾಂಡ್ ಓವರ್ ಮಾಡಿ ನನ್ನ ಡ್ರೈವಿಂಗ್ ಸೀಟ್ ಬೆಲ್ಟ್ ಹಾಕಿ ರೆಡಿಯಾಗಿ ನಾನು ಹೊರಡ್ತೀನಿ. ಹೊರಡು. ಒಂದು ನಿಮಿಷ. ತುಂಬ ದಿನ ಆದ್ಮೇಲೆ ಸನ್ಸೆಟ್ ನೋಡ್ತೀನಿ ನಾನು. ಇಷ್ಟು ದಿನ ಬರೀ ಚಳಿ. ಮನೆ ಕಡೆ ನಮ್ಮ ಡ್ರೈವ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದೇ ಟೈಮಲ್ಲಿ ಸೂರ್ಯ ದೇವರು ಕಣ್ಣಿಗೆ ಕಾಣಿಸಿದ್ರು. ಖುಷಿ ಆಯಿತು. ಸನ್ಸೆಟ್ ನೋಡೋದಿಗೆ ಎಷ್ಟು ರಿಲ್ಯಾಕ್ಸಿಂಗ್ ಆಗುತ್ತೆ ಅಲ್ವಾ. ನಿಮ್ಮೆಲ್ಲರಿಗೂ ಗೊತ್ತು, ಗಾಡಿ ಪಂಚರ್ ಹೊಟ್ಟೋಗಿದೆ ಅಂತ. ಹಾಗಾಗಿ ಪಂಚರ್ ನೋಡೋಣ ಅಂತ ಬಂದಿದ್ದೀವಿ. ನನಗೆ ಗಾಡಿ ಜೊತೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತಂದರೆ, ಲೈಕ್ ಲಿಟ್ರಲಿ ನನಗೆ ಏನೋ ಅಂತಿದ್ದಾರೆ. ಹ್ಯಾಂಡ್ ಬ್ರೇಕು ಆ್ಯಕ್ಚುಲಿ ನಾವು ಕೂತ್ಕೊಂಡು ಇರಬಾರ್ದು ಒಳಗಡೆ. ಯಾಕೆ ಪಂಚ ಚೆಕ್ ಮಾಡುವಾಗ ಇಳಿರಿ ಅಂತಾರೆ. ಇವರು ಇಳಿರಿ ಗ್ಲಾಸ್ ಮೇಲೆ ಆಡಿ ಇಳಿರಿ ಅಂದಿಲ್ಲ. ಬಟ್ ಇಲ್ಲಿ ಈ ಡ್ರೆಸ್ಸಲ್ಲಿ ಇಳ್ಕೊಂಡು ನನಗೇನು ಗೊತ್ತಿಲ್ಲ. ನಮ್ಮ ವಸ್ತುಗಳಂದರೆ ನಮಗೊಂದೆಷ್ಟು ಪ್ರೀತಿ ಇರುತ್ತಲ್ಲ. ಗಾಡಿ ರಿಲೇಟೆಡ್ ಏನೇ ಆದ್ರೂ ಒಂಥರ ಬೇಜಾರಾಗ್ಬಿಡ್ತೀನಿ ನಾನು. ಬೇಜಾರು ಆಗುತ್ತೆ, ಒಂಥರ ಟೆನ್ಷನು ಆಗುತ್ತೆ. ಅಯ್ಯೋ ಏನು ಎತ್ತ ಅಂತ. ಬಿಕಾಸ್ ಒಂದಿನೂ ನಾನು ಗಾಡಿ ಇಲ್ಲದೆ ಇರೋಕ್ಕೆ ಆಗಲ್ಲ ನನಗೆ ಇತ್ತೀಚೆಗೆ. ಸೊ ಅದಕ್ಕೆ ಇವಾಗ ಟೈರ್ ಕರೆಕ್ಟಾಗಿ ನೋಡ್ಕೊಳ್ಳೋಣ. ಯಾಕಂದರೆ ನಮ್ಮದು ಇನ್ನು ಮುಂದೆ ಟ್ರಾವೆಲಿಂಗ್ ಪ್ಲ್ಯಾನ್ಸ್ ಇದೆ. ಸೊ ಗಾಡಿ ಕರೆಕ್ಟಾಗಿರಬೇಕು. ಸೊ ಏನು ಪಂಚರು ಏನಾಗಿದೆ
ಗೊತ್ತಾಗುತ್ತೆ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಆಣಿ ಇದೆ ಅಂತ ಅನಿಸುತ್ತೆ ಟೈರಲ್ಲಿ, ತುಂಬ ಇದೆ ಅನಿಸ್ತಾ ಇದೆ. ಬಿಕಾಸ್ ಅಲ್ಲಿ ಇವಾಗ ಫುಲ್ ಒಂದು ಆಪ್ರೇಷನ್ ಥಿಯೇಟರ್ ಥರ ಫುಲ್ ಚೆಕಿಂಗ್ ಮಾಡ್ತೀನಿ. ಸೊ ಏನೋ ಎತ್ತೋ ಗೊತ್ತಿಲ್ಲ. ನನಗೆ ನಿದ್ದೆ ಬೇರೆ ತುಂಬ ಎಳಿತಾ ಇದೆ, ತುಂಬ ನಿದ್ದೆ ಬರ್ತಾ ಇದೆ. ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಬಿಸಿ ಬಿಸಿ ಟೀ ಕುಡಿಬೇಕು ಅನಿಸ್ತಿದೆ. ಆಮೇಲೆ ದೇವಸ್ಥಾನಕ್ಕೂ ಹೋಗಬೇಕಿದೆ. 7 ಗಂಟೆ ಹಂಗೆ ಹೋಗ್ತೀನಿ ಅಂದ್ಕೊಂಡೆ ದೇವಸ್ಥಾನಕ್ಕೆ. ಬಿಕಾಸ್ ಇವಾಗ ತಾನೇ ಮನೆಗೆ ರೀಚ್ ಆಗ್ತಿದ್ದೀವಿ, ಲೇಟ್ ಆಗ್ತದೆ. ಅದರ ಮಧ್ಯದಲ್ಲಿ ಜೋರ್ ನಿದ್ದೆ. ಓಕೆ, ನೋಡೋಣ. ಟೈರ್ ಚೆಕ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನನಗಿಲ್ಲಿ ಮಿರರಲ್ಲಿ ಕಾಣಿಸೋ ಥರ ಒಂದು ಆಣಿ ತೆಗೆದಿದ್ದಾರೆ. ಸ್ವಲ್ಪ ಪಂಚರ್ ಆಗಿದೆ. ಸೊ ಪಂಚರ್ ಆಗಿದೆ ಟೈರ್. ಯಾಕಂದರೆ ಒಂದು ಇದೇನಿದು ಹಿಂಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏರ್ ಹಾಕ್ಬೇಕು ಇವಾಗ. ಇದೇನಿದು ಒಳಗಡೆ ಇತ್ತ ಚೇತು? ಟೈರ್ ಒಳಗಡೆ ಮತ್ತೆ ಟೈರ್ ಒಳಗಡೆ ಇತ್ತ? ಮತ್ತೆ ಒಂದೊಂದ್ಸತಿ ಅವರು ಸುಮ್ಮನೆ ಇದ್ ಮಾಡ್ತಾರಂತೆ, ಒಂದೊಂದ್ಸತಿ. ಅಯ್ಯೋ, ಓಕೆ, ಒಂದು ಏರ್ ಇದಾಗಿದೆ. ಯಾರಿಗಾದ್ರು ನಿನ್ಗೆ ಮಾಡ್ಕೊಂಡು. ಎಷ್ಟು ಶಾರ್ಪ್ ಆಗಿದೆ ಅದು, ಅದಕ್ಕೆ ಗಾಳಿ ಉಳ್ಕೋತಿರ್ಲಿಲ್ಲ. ಶಾರ್ಪ್ ಮಾಡಿದ್ ನಾನು, ತುಂಬಾ ಶಾರ್ಪ್ ಇದೆ. ಸರಿ, ಇವಾಗ ಗಾಡಿ ಹಾಕ್ಬಿಟ್ಟು ಪೆಟ್ರೋಲ್ ಬಂಕ್ ಕರೀತೀವಿ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಓಕೆ, ನಾನು ಅರ್ಧ ಟೀ ಕುಡ್ದಾಯ್ತು. ಟೀ ಕುಡ್ದೆ ಬಿಕಾಸ್ ತುಂಬ ನಿದ್ದೆ ಬರೋ ಥರ ಆಗ್ತಾಯಿದೆ. ಮೇ ಬಿ ಬಿಕಾಸ್ ಆಫ್ ಈ ವೆದರಿಂದ ಅನಿಸುತ್ತೆ. ನಿಮಗೂ ಈ ಥರನೇ ಅನಿಸ್ತಿರ್ಬೋದಲ್ಲ. ಬೆಂಗಳೂರು ವೆದರ್ ಹಾಗಿದೆ, ಇಷ್ಟು ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಇವತ್ತು ಟೆಂಪಲ್ಗೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಜೊತೆಗೂ ಮಾತಾಡ್ತೀನಿ. ಐ ಮೀನ್ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಯಾವ ಟೆಂಪಲ್ ಹೋಗಿದ್ದೀನಿ, ಅಲ್ಲೆಲ್ಲ ಹೇಗಿರುತ್ತೆ ಅಂತ. ಆ್ಯಂಡ್ ನೀವು ಹೇಳಿ, ನೀವು ಇವತ್ತಿನ ದಿನ ಏನು ಮಾಡಿದ್ರಿ, ವೈಕುಂಠ ಏಕಾದಶಿ ದಿನ ಏನು ಮಾಡಿದ್ರಿ ಅಂತ ಹೇಳಿ, ಓಕೆನಾ? ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ರೆಡಿ ಆದೆ ಇವಾಗ ಟೆಂಪಲ್ ಹೋಗೋಕ್ಕೆ ಅಂತ. ಇಲ್ಲಿ ನಮ್ಮ ಬಿಲ್ಡಿಂಗ್ ಕೆಳಗಡೆ ಎಷ್ಟು ಚಳಿ ಇದೆ ಅಂದರೆ, ಯಪ್ಪ, ಫುಲ್ ಚಳಿ ಇದೆ. ಸೊ ಇವಾಗ ನಾನು ಕಾರಿಗೆ ಬಂದೆ. ಕ್ಲಾರಿಟಿ ಇಲ್ಲ. ಇವಾಗ ತಾನೇ ರೆಡಿಯಾಗಿ ಕಾರಿಗೆ ಬಂದೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ವೈಕುಂಠ ಏಕಾದಶಿ ಅಲ್ವಾ. ಸೊ ಅಶ್ವಿತಿ ಅವ್ರು ಬರೋಕ್ಕಾಗಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದೆ. ಹಾಗಾಗಿ ಅವ್ರ ಪರವಾಗಿ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೋಸ್ಕರನೂ ಪ್ರೇ ಮಾಡ್ತೀನಿ, ನಮ್ಮ ಫ್ಯಾಮಿಲಿಗೆ ಪ್ರೇ ಮಾಡ್ತೀನಿ, ನಮ್ಮ ಫ್ಯಾನ್ಸ್ಗೆ ಪ್ರೇ ಮಾಡ್ತೀನಿ, ಸಬ್ಸ್ಕ್ರೈಬರ್ಸ್ಗೂ ಕೂಡ ಪ್ರೇ ಮಾಡ್ತೀನಿ. ಆ್ಯಂಡ್ ಬನ್ನಿ ನನ್ನ ಜೊತೆ ಟೆಂಪಲ್ ಅಲ್ಲಿ ಹೇಗಿರುತ್ತೆ ಇವತ್ತು ಡೆಕೋರೇಷನ್ ಎಲ್ಲ ತೋರಿಸ್ತೀನಿ, ಓಕೆನಾ? ಹಾಯ್, ಹೆಲ್ಲೋ. ಅದೇನಪ್ಪ, ಅದ್ವಿತಿ ಅವ್ರು ಟೆಂಪಲ್ ಹೋಗಿದ್ದಾರೆ, ಅಶ್ವಿತಿ ಅವ್ರು ಹೋಗಿಲ್ಲ ಅಂತ ತುಂಬ ಮಂದಿಗೆ ಇವಾಗ ಪ್ರಶ್ನೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ನಾನು ಮನೆಯಲ್ಲೇ ಕೂತ್ಕೋಬೇಕಾಯ್ತು ಬಿಕಾಸ್ ಮಂತ್ಲಿ ಇಶ್ಯೂಸ್. ಹಾಗಾಗಿ ಟೆಂಪಲ್ ಹೋಗೋಕ್ಕಾಗಲ್ಲ ನನಗೆ. ತುಂಬ ಆಸೆ ಇತ್ತು ನನಗೆ. ಆ್ಯಕ್ಚುಲಿ ಯಾವಾಗ ಗೊತ್ತಾಯಿತು 10ನೇ ತಾರೀಕು ತುಂಬಾ ಒಳ್ಳೆಯ ದಿನ ಅಂತ ನಾನು ಆ್ಯಕ್ಚುಲಿ ಲೆಕ್ಕ ಹಾಕ್ತಿದ್ದೆ. ಬಟ್ ಸ್ಯಾಡ್ಲಿ ನನಗೆ ಹೋಗೋಕ್ಕಾಗಲ್ಲ. ಬಟ್ ದೇವ್ರಿಗೆ ಇಲ್ಲಿಂದಲೇ ನನ್ನ ನಮಸ್ಕಾರ. ಆ್ಯಂಡ್ ದೇವ್ರಿಗೆ ಅರ್ಥ ಆಗುತ್ತೆ, ಹಂಗಾಗಿ ಏನೂ ಬೇಜಾರಿಲ್ಲ ನನಗೆ. ಯಾಕಂದರೆ ದೇವರು ಐ ಥಿಂಕ್ ಅವ್ರಿಗೆ ಅವ್ರು ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೋತಾರಲ್ಲ, ಯಾರಿಗೂ ಅರ್ಥ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಏನೂ ಬೇಜಾರಿಲ್ಲ. ಸೊ ಮನೇಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ಇವಾಗ ಇನ್ನು ಎಲ್ಲರೂ ನನ್ನ
ಪಿಂಪಲ್ ನೋಡ್ಬಿಟ್ಟು ಅನ್ಕೋತಾರೆ ಮ್ಯಾಮ್ ನನ್ನ ಫೇಸಿಗೆ ಏನಾಯಿತು ಅಂತ. ಏನೂ ಆಗಿಲ್ಲ. ಮಂತ್ಲಿ ಇಶ್ಯೂಸ್ ಹುಡುಗಿರ್ಗೆ ಇರಬೇಕಾದ್ರೆ ಯಾವಾಗಲೂ ಪಿಂಪಲ್ಗಳು ಬಂದೇ ಬರುತ್ತೆ. ಆ್ಯಂಡ್ ಹಾಗೆ ನನಗೂ ಕೂಡ ಬಂದಿದೆ. ಇನ್ನೇನು 1-2 ದಿನದಲ್ಲಿ ಅದು ಹೋಗುತ್ತೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ. ಯಾಕೆ ಗೊತ್ತಾ, ಬರೀ ಒಂದು ಆ್ಯಕ್ನಿ, ಬರೀ ಒಂದು ಪಿಂಪಲ್ ಅಷ್ಟೇ ಅಲ್ವಾ. ಲೈಫಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡೋರಿಗೆ ಇದೆಲ್ಲ ಏನಿದೆ ಅಲ್ವಾ. ಆ್ಯಂಡ್ ಇನ್ನೊಂದು ಏನು ಕಲಿತೆ ಅಂದರೆ, ಒಂದೊಂದು ಸಲ ನಾವೇನು ಅಂದ್ಕೊಂಡಿರ್ತೀವಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಒಂದೊಂದು ಸಲ ಆಗಲ್ಲ. ಆಗಲ್ಲ ಅಂತ ಅಂದಿದ ತಕ್ಷಣ ಬೇಜಾರು ಮಾಡಿಕೊಂಡು ಅಯ್ಯೋ ಅಂತ ಹತ್ಕೊಂಡು ಕೂತ್ಕೋಬಾರ್ದು. ಸೊ ಇವತ್ತು ಅಷ್ಟೇ ನನಗೆ ಆ್ಯಕ್ಚುಲಿ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಿಲ್ಲ. ಬೇಜಾರು ಮಾಡ್ಕೊಳ್ಳೋ ಏನು ಸಿಚುವೇಶನ್ ಇಲ್ಲ. ಯಾಕಂದರೆ ಮೇ ಬಿ ವಾಪಸ್ ಇವಾಗ 1 ವಾರ ಬಿಟ್ಟು ನನಗೆ ಹೋಗ್ಬೋದು ಟೆಂಪಲ್ಗೆ. ಹಂಗಾಗಿ ಬೇಜಾರಲ್ಲಿ ಏನೂ ಇಲ್ಲ ನಾನು. ಬಟ್ ಇವತ್ತು ಚೆನ್ನಾಗಿ ಕಾಣಿಸ್ತಿರುತ್ತೆ ಟೆಂಪಲಲ್ಲಿ ಲೈಟಿಂಗ್ ಎಲ್ಲ, ಅದೊಂದು ಮಿಸ್ ಮಾಡಿದೆ. ದೇವ್ರದ್ದು ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ನೋಡೋದು ಮಿಸ್ ಮಾಡಿದೆ ಅನ್ನೋ ಬೇಜಾರಿದೆ. ಬಿಟ್ಟರೆ ಮನೇಲಿ ಕೂತ್ಕೊಂಡಿದ್ದೀನಿ ಅಂತ ಬೇಜಾರಿಲ್ಲ. ನಿಮ್ಮೆಲ್ಲರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಖುಷಿ ಕೂಡ ಇದೆ. ಹಂಗಾಗಿ ಎಲ್ಲರೂ ಈ ದಿನನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದೀರ ಅಂತ ಅನ್ಕೋತೀನಿ. ದೇವರು ನಿಮ್ಗೆಲ್ಲರಿಗೂ ಖುಷಿ, ನೆಮ್ಮದಿ ಎಲ್ಲ ಆ್ಯಕ್ಚುಲಿ ಫಸ್ಟ್ ನಾನು ಏನು ಹೇಳಬೇಕಂದ್ರೆ ಆರೋಗ್ಯ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ. ಆರೋಗ್ಯ ಇದ್ರೇ ಅಲ್ವಾ ಎಲ್ಲ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಖುಷಿಯಾಗಿರಿ, ಓಕೆನಾ. ನಾವು ಹೊಸ ವ್ಲಾಗರ್ಸ್ ಅಲ್ವಾ, ನಮಗೆ ಕ್ಯಾಮ್ರಾ ಹಿಂಗೆ ಇಟ್ಕೊಳ್ಳೋದು, ಫ್ಲ್ಯಾಶ್ ಇಡೋದಾ ಬೇಡವಾ, ಫೋನ್ನ ಮೇಲೆ ಇಡೋದಾ ಕೆಳಗಡೆ ಇಡೋದಾ ಗೊತ್ತಾಗ್ತಿಲ್ಲ. ಟ್ರಯಲ್ ಮಾಡ್ತಾಯಿದ್ವಿ. ಇದನ್ನು ಇನ್ಕ್ಲೂಡ್ ಮಾಡ್ತೀನಿ ನಾನು ವ್ಲಾಗಲ್ಲಿ. ಸೊ ಈಗ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಆ್ಯಂಡ್ ನಾನು ಇಲ್ಲಿ ಕಾರಲ್ಲೇ ಕೂತಿದ್ದೀನಿ. ಚೇತು ಹೋಗಿದ್ದಾನೆ ಹೊರಗಡೆ ನೋಡೋದಕ್ಕೆ ರಶ್ ಎಷ್ಟಿದೆ ಅಂತ. ಆ್ಯಂಡ್ ಚೇತು ಬಂದ ಆ್ಯಕ್ಚುಲಿ. ನೋಡೋಣ ಏನು ಚೇತು ರಶ್ ಇದೆಯಾ? ಸೀರಿಯಸ್ಲಿ? ಹಾಗಾದ್ರೆ ವೇಟ್ ಮಾಡೋಣ ನಾವು. ಅವ್ರಿಗೆ ಕಾಲ್ ಮಾಡೋಣ ನಾನು. ಫೋನ್ ಮಾಡಿ ಕೊಟ್ಟು ಅವ್ರ ಹತ್ರ ಮಾತಾಡಕ್ಕೆ ಹೇಳೋಣ. ಓಕೆ, ಹಾಂ. ಸೊ ಒಳಗಡೆ ಹೋಗ್ತೀವಿ, ಫುಲ್ ರಶ್ ಇದೆ ಅಂತೆ. ಹೋಗಿ ನಾವು ನಿಮಗೆಲ್ಲ ತೋರಿಸ್ತೀವಿ, ಓಕೆನಾ. ಬಾಯ್. ದೇವರಿಗೆ ಹಣ್ಣು ಹೂವು ಎಲ್ಲ ಇಸ್ಕೊಂಡು ಟೆಂಪಲ್ ಒಳಗಡೆ ಹೋಗೋದಕ್ಕೆ ಫುಲ್ಲು ಎಕ್ಸೈಟೆಡ್ ಆಗಿದೆ ನಾನು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ. ಯಾಕಂದರೆ ವೈಕುಂಠ ಏಕಾದಶಿ ಅಂದರೆ ಎಲ್ಲ ಕಡೆ ಆ ಥರನೇ ಡೆಕೋರೇಷನ್ಸ್ ಇರುತ್ತೆ. ಸೊ ನನಗೂ ನೋಡೋಕ್ಕೆ ತುಂಬ ಕುತೂಹಲ ಇತ್ತು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ತುಂಬಾ ರಶ್ ಇತ್ತು. ಆದರೆ ದೇವ್ರನ್ನ ನೋಡಿದ ತಕ್ಷಣ ಮನಸ್ಸು ಹಗುರ ಆಯಿತು, ನೆಮ್ಮದಿ ಅನಿಸ್ತು, ನನಗೆ ತುಂಬ ಖುಷಿ ಅನಿಸ್ತು. ವೈಕುಂಠ ಏಕಾದಶಿಗೆ ಇದು ನನ್ನ ಫಸ್ಟ್ ವಿಸಿಟ್ ಅನಿಸುತ್ತೆ ದೇವಸ್ಥಾನಕ್ಕೆ. ಅದೂ ಒಂಥರ ನನ್ನ ಲೈಫಲ್ಲಿ ಒಂದು ಹೊಸ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬಿಗಿನಿಂಗ್ ಅಂತ ನನಗನ್ನಿಸ್ತು. ಎಷ್ಟು ಚಂದ ಇತ್ತು ಈ ಡೆಕೋರೇಷನ್, ದೇವರಿಗೆ ಅಲಂಕಾರ ಮಾಡಿರೋ ರೀತಿಯಾಗಲಿ. ನನಗಂತೂ ತೃಪ್ತಿ ಅನಿಸ್ತು. ಪ್ರಸಾದ ಸಿಕ್ತು. ನಾನು ಆಲ್ರೆಡಿ ಸ್ವಲ್ಪ ಟೇಸ್ಟ್ ಮಾಡಿ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮನೆಗೆ ಹೋಗಿ ಅಶ್ವಿತಿ ಅವ್ರಿಗೆ ನಾನೇ ತಿನ್ನಿಸ್ತೀನಿ. ಓಕೆ, ಯಾವುದೋ ಒಂದು ತಿನ್ನೋಣ. ಇದು ದೇವರ ಪ್ರಸಾದ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ನಮಗೆಲ್ಲರಿಗೂ ಆಶೀರ್ವಾದ ಕೊಡಲಿ. ಅಂದರೆ ಆರೋಗ್ಯಕ್ಕೆ ನಾನು ಯಾವತ್ತೂ ಫಸ್ಟ್ ಕೇಳ್ಕೊಳ್ಳೋದು ಆರೋಗ್ಯ. ಅದನ್ನು ನಿಮ್ಮೆಲ್ಲರಿಗೂ ದೇವರು ಕೊಡಲಿ. ನಿಮ್ಮೆಲ್ಲರ ಪರವಾಗಿ ಕೂಡ ನಾನು ತಿಂತಾ ಇದ್ದೀನಿ.
ಅದೇ ಹೇಳ್ತಾರಲ್ಲ, ಎಷ್ಟೇ ನಾವು ಸ್ವೀಟ್ಸ್ ತಿನ್ಬೋದು ಹೊರಗಡೆ ಅಥವಾ ಊಟ ಏನೇ ಇದ್ರೂ ದೇವರ ಪ್ರಸಾದ ಇದೆಯಲ್ಲ ಅದರಷ್ಟು ರುಚಿ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಇದು ಇನ್ನೊಂದೆರಡು ಕೇಳಬೇಕಿತ್ತು ಅಂತ ಇವಾಗ ಅನಿಸ್ತಿದೆ. ನಿಜವಾಗ್ಲೂ ಅಷ್ಟು ರುಚಿಯಾಗಿದೆ. ಮುಗಿಸ್ಬಿಡ್ತೀನಿ ಅನಿಸ್ತಾ ಇದೆ ನಾನು ಇದನ್ನು ಫುಲ್ಲು. ಆ್ಯಕ್ಚುಲಿ ಅವರು ಭಟ್ರು ಪರಿಚಯದವರೇ. ನಾನು ಅಶ್ವಿತಿ ಅವ್ರಿಗೂ ಕೇಳಬೇಕಿತ್ತು. ನಮ್ಮ ಮನೆ ದೇವರಿಗೆ ಹೂವು ತಗೊಂಡು ನಾನು ಮನೆಗೆ ಹೊರಟೆ. ಇದೊಂದು ತಪ್ಪು ಮಾತ್ರ ಲೈಫಲ್ಲಿ ಮಾಡಬೇಡಿ. ಗಾಡಿನ ಹಿಂಗೆ ಆನ್ ಇಟ್ಟು ಲಾಕು ಮಾಡಿದೆ ಹಾಗೆ ಬಿಟ್ಬಿಟ್ಟು ಗಾಡಿನ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನನಗೆ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ದೇವರು ಅವ್ರಿಗೆ ಅವ್ರ ಗಾಡಿ ಹಂಗೆ ಅಲ್ಲೇ ಇರೋ ಥರ ಮಾಡಿದರೆ ಸಾಕು. ಅಯ್ಯೋ ಎಷ್ಟು ಕೇರ್ಫುಲ್ ಆಗಿರಬೇಕು. ಅಲ್ಲಿ ನೋಡಿ ಫುಲ್ಲು ಆನ್ ಇಟ್ಟಿದ್ದಾರೆ ಗಾಡಿ, ಲೈಟು ಎಲ್ಲ. ಪುಣ್ಯಕ್ಕೆ ಕಾರ್ ಅವರು ಓನರು ಬಂದಿದ್ದಾರೆ. ಕಾರು ಸೇಫ್ ಆಗಿದೆ. ಯಾರೋ ಲೇಡಿ ಮ್ಯಾಮ್, ಲೇಡಿ, ಬಟ್ ದೇವರು ಅವ್ರ ಕೈ ಹಿಡಿದ್ರು ನೋಡಿ. ಅಂದರೆ ನಾನು ಹೇಳ್ದೆ ಗೊತ್ತಾ, ಅವ್ರಿಗೆ ಇದು ಏನು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಗಾಡಿ ಸ್ಟಾರ್ಟ್ ಆಗ್ಬೋದು, ದೇವರು ಆಶೀರ್ವಾದ ಕೊಡ್ತಾರೆ ಅಂತ. ಪುಣ್ಯ ನನ್ಗೆ ಅನ್ಸುತ್ತೆ ಸ್ಟಾರ್ಟ್ ಆಗ್ತಿದೆಯಲ್ಲ, ಟ್ರೈ ಮಾಡ್ತಿದ್ದಾರೆ, ಬ್ಯಾಟ್ರಿ ಹೋಗಿದೆ ಅಂತ ಸ್ಟಾರ್ಟ್ ಆಗೋಕ್ಕೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಒಳಗಡೆ ಕಾರ್ ಒಳಗಡೆ ಅಂತೂ ಇದ್ದಾರೆ. ಅಥವಾ ನನ್ನ ವಿಡಿಯೋಗೆ ಮಾತಾಡಿದವ್ರಿಗೆ ಟೆಂಪಲ್ವರೆಗೂ ಕೇಳಿಸ್ತಾ ಅಂತ ನನಗೆ ಗೊತ್ತಿಲ್ಲ. ಏನೇ ಇರಲಿ ಅವರು ಸೇಫಾಗಿ ಮನೆಗೆ ಹೋಗಲಿ. ಬಿಕಾಸ್ ಇಬ್ಬರು ಹೆಣ್ಮಕ್ಳೇ ಇರೋದು ಗಾಡಿಯಲ್ಲಿ. ಆ್ಯಂಡ್ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಸೇಫಾಗಿ ಮನೆಗೆ ಹೋಗ್ಬೇಕಲ್ವಾ. ಸೊ ಸೇಫಾಗಿ ಹೋಗಿ ದೇವರವ್ರಿಗೆ ಗಾಡಿ ಸ್ಟಾರ್ಟ್ ಆಗೋ ಥರ ಮಾಡಲಿ. ನಾನು ಮನೆಗೆ ಹೋಗ್ತೀನಿ, ಓಕೆನಾ? ಅಶ್ವಿತಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅವರು ಮನೆಯಲ್ಲೇ ಇದ್ದರು. ಸೊ ಅವ್ರು ಏನೇನು ಮನೇಲಿ ಮಾಡಿದ್ದಾರೆ ಅಂತ ಈ ಕ್ಲಿಪ್ಪಿಂಗಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ, ಓಕೆನಾ? ನಮ್ಮದು ನೋಡಿ ಇದೆ ಟ್ವಿನ್ಸು, ಎಲ್ಲ ಟೈಮ್ ಜೊತೆಗಿರ್ತೀವಿ ಅಂತ ಅನ್ಕೋತೀರ ನೀವು. ಇಲ್ಲ, ಒಂದೊಂದು ಸತಿ ಒಂದೊಂದು ಕಾರಣಗಳಿರುತ್ತೆ ದೂರ ದೂರ ಇರೋದಕ್ಕೆ. ಅವಾಗ ಏನು ಮಾಡೋದು? ಇವಾಗ ವ್ಲಾಗ್ ಅಂತ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು. ಅವ್ರು ಎಲ್ಲಿರ್ತಾರೋ ಅವ್ರು ಅಲ್ಲಿಂದ ಮಾಡಬೇಕು ವ್ಲಾಗು, ನಾನು ಎಲ್ಲಿದ್ದೀನಿ ಅಲ್ಲಿಂದ ಮಾಡಬೇಕು. ಸೊ ಎಸ್, ಅವರು ಮನೇಲಿ ಏನು ಮಾಡ್ತೀರ ಅಂತ ನೋಡ್ಕೊಂಡು ಬನ್ನಿ, ಓಕೆನಾ? ನಾನು ಅಷ್ಟೊತ್ತಿಗೆ ಜಾಯ್ನ್ ಆಗ್ತೀನಿ. ಆ್ಯಕ್ಚುಲಿ ತುಂಬ ಚಳಿ ಇದೆ. ಅದ್ವಿತಿ ಅವರು ಟೆಂಪಲ್ ಹೋಗಿದ್ದಾರೆ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಟೆಂಪಲ್ ಹತ್ರ ನನಗೊಂದು ಫೇವ್ರೆಟ್ ಒಂದು ತಿನ್ನೋ ಐಟಮ್ ಇದೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದ್ವಿತಿ ಅವರು ಟೆಂಪಲ್ ಹೋಗ್ತಿದ್ದಾರೆ ಅಂದಿದ ತಕ್ಷಣ ನಾನು ಸ್ಕೆಚ್ ಹಾಕ್ತೆ. ಇವಾಗ ಅವ್ರು ಅದನ್ನ ತೊಗೊಂಡು ಬರಲೇಬೇಕು. ಏನು ಅಂತ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ನಮ್ಮ ಬೇಸ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ನನಗೆ ಈ ಬೇಸ್ಮೆಂಟ್ಗೆ ಬಂದಾಗೆಲ್ಲ ಏನು ಅನ್ಸೋದು ಗೊತ್ತಾ? ಇದು ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ರೋಲರ್ ಕೋಸ್ಟರ್ ರೈಡ್ ಅಂತಾರೆ ಗೊತ್ತಾ? ಟರ್ನಿಂಗ್ ಅಂದರೆ ಟರ್ನಿಂಗು, ಟರ್ನಿಂಗ್ ಅಂದರೆ ಟರ್ನಿಂಗು. ನೋಡಿ ಹೆಂಗಿದೆ ಅಂತ. ಘಾಟ್ ಸೆಕ್ಷನಲ್ಲಿ ಇಳ್ದಂಗೆ ಅನಿಸುತ್ತೆ. ಇದು 2ನೇ -2 ಅಲ್ಲಿರೋದು ನಮ್ಮ ಪಾರ್ಕಿಂಗು. ಅಮ್ಮ ದೇವ್ರೆ, ಬನ್ನಿ 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 ಬನ್ನಿ. ಸೊ ಇಲ್ಲಿ ಬಂದಾಗ ನನಗೆ ಯಾರು ಕರೆ ಮಾಡಿದ್ರು ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್, ನಾಟ್ ಅವೈಲೇಬಲ್. ಇವಾಗ ನಾವು ಎಲ್ಲ ಮುಗಿಸಿ, ಟೆಂಪಲ್ ಎಲ್ಲ ಮುಗಿಸಿ, ಸೊ ನಾನು ಪಾರ್ಕಿಂಗ್ ಮುಂದೆ ತೋರಿಸಲ್ಲ, ಯಾಕಂದರೆ ನಮ್ಮ ಮನೆ ನಂಬರ್ ಎಲ್ಲ ಬರ್ತಿರುತ್ತೆ. ಮತ್ತು ನೀವೆಲ್ಲ ನಮ್ಮ ಮನೆಗೆ ಬಂದುಬಿಟ್ರೆ, ಮನೆಗೆ ಬನ್ನಿ ಪರವಾಗಿಲ್ಲ, ಅಲ್ಲಿ ಗೇಟ್ ಹತ್ರ ಬಿಡಲ್ಲ, ಮತ್ತು ನಮ್ಮಿಂದ ಬೇಜಾರಂತ ಆಗಿಬಿಡುತ್ತೆ ನಿಮಗೆ. ನಾವಿವಾಗ ಮನೆಗೆ ಬಂದಿದ್ದೀವಿ. ಮೇಡಮ್ ಅವರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಮೇಡಮ್
ಒಂದು ನಿಮಿಷ. ಅದ್ವೈತಿ ಅವರು ಬಂದರು, ಒಂದ್ಸಲ ಬೆಲ್ ಹಾಕಿದ್ರು. ಇನ್ನೊಂದು 2 ಸಲ ಬೆಲ್ ಹೊಡೀಲಿ. ಬೆಲ್ ಹೊಡೆದ ಮೇಲೇ ನಾನು ತೆಗಿಯೋದು. ಯಾರಿದ್ದಾರೆ? ಫಸ್ಟ್ ನನಗೆ ಏನು ತಗೊಬಂದಿದೆ ಅದನ್ನ ಕೊಡು. ಅದಾದ್ಮೇಲೆ ನಿಂಗೆ ಮನೆಯಲ್ಲಿ ಎಂಟ್ರಿ. ಬಾಗ್ಲು ಬೇಗ ತೆಗಿಬೇಕು ಅಂತ ಗೊತ್ತಿಲ್ವಾ? ಫಸ್ಟ್ ನನಗೆ ನಂಗೆ ಹೆಲ್ಪ್ ಮಾಡ್ತಿರೋದು ಚೇತನ್. ನಂಗೆ ಗೊತ್ತಿಲ್ಲ. ಫಸ್ಟ್ ನಾನು ನಿಂಗೆ ಎಂಟ್ರಿ ಕೊಡ್ತಾ ಇಲ್ಲ ಇಲ್ಲಿ. ಏನಂದ್ರೆ ನಿನ್ಗೆ ಎಂಟ್ರಿ ಕೊಡ್ತಾ ಇಲ್ಲ. ಫಸ್ಟ್ ಕೊಡು. ನನಗೆ ಕನ್ಫ್ಯೂಸ್ ಆಗ್ತಿದೆ ನಾನು ಯಾವ ಕ್ಯಾಮ್ರಾದಲ್ಲಿ. ಓಕೆ, ನನ್ನ ಕ್ಯಾಮ್ರಾನ ನಾನು ಇವಾಗ ಆಫ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಬಂದು ಅಷ್ಟು ಪರವಾಗಿಲ್ಲ, ಕೊಡು. ಏನು ಗೊತ್ತಾ ಗೈಸ್, ಒಂದು ಫನ್ನಿ ಥಿಂಗ್ ಆಗಿದೆ. ಓಕೆ, ನಾನು ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ನೀನೇನೋ ನನಗೋಸ್ಕರ ತಗೋಬರ್ತೀಯ. ತುಂಬಾ ಖುಷಿ ಆಯ್ತು. ಹೋಗಿ ಕೂತ್ಕೊಳ್ಳೋಣ, ಸೋಫಾದಲ್ಲಿ ಕೂತ್ಕೊಂಡು ಮಾತಾಡೋಣ. ಕೊಟ್ಟಿಲ್ಲ ಅಂದ್ರೆ ನೀನು ಕೊಡು. ಫಸ್ಟ್ ನೀನು ಹೋಗು, ಒಂದ್ ಅಟ್ಲೀಸ್ಟ್ ಕೊಡು. ನಾನು ಹೇಳ್ತೀನಿ ಹೋಗು. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಿದೆ. ನಮ್ಮ ವ್ಲಾಗರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಬೇಕು ಇವತ್ತಿದು ಸ್ಟೋರಿ. ಪ್ರತಿ ಟೈಮ್ ನಾವು ವ್ಲಾಗ್ ಮಾಡಿದಾಗ ಏನೋ ಒಂದು ಫನ್ನಿ ಥಿಂಗ್ ಹೇಳ್ತೀವಿ ಅಥವಾ ವಿಚಿತ್ರ ಥಿಂಗ್ ಹೇಳ್ತೀವಲ್ಲ, ಆ ಥರ ಇನ್ನು ತಗೊಂಡು ಬಂದಿಲ್ಲ ನಾನು ಹೇಳಿರೋದಂತ ಹೇಳ್ಬೇಡ. ಇಲ್ಲ ಇಲ್ಲ ಇಲ್ಲ, ಇವಾಗ ಸೋಫಾದಲ್ಲಿ ಕೂತ್ಕೊಂಡು ಹೇಳ್ತೀನಿ. ಏನಂದರೆ ನಾವಿವಾಗ ಟೆಂಪಲಿಂದ ಬರ್ತಿದ್ದಾಗ ಟೆಂಪಲಿಂದ ಬರೋವಾಗ ನಾನು ಒಂದು ಕಡೆ ನಾವು ನಿಲ್ಲಿಸಿದ್ವಿ ಆಯಿತಾ. ನಿಲ್ಲಿಸ್ಬಿಟ್ಟು ಫಸ್ಟ್ ಇವ್ರ ಹತ್ರ ಕೇಳೋಣ, ಇದು ಒಂದು ವಸ್ತು ಬೇಕಾ ಅಂತ ಹೇಳ್ಬಿಟ್ಟು ಅಂತ ಕೇಳೋಣ ಅಂತ ರೆಡಿಯಾಗಿ ಹಿಂಗೆ ಫೋನ್ ಹಿಂಗೇನೋ ಎತ್ಕೋಬೇಕಷ್ಟೆ. ಎತ್ತಿ ನಾನು ಫೋನ್ ಮಾಡಿದೆ ಅಲ್ವಾ, ಫೋನ್ ಮಾಡಿ ನಾನು ಪಿಕ್ ಮಾಡಿಲ್ಲ. ನಾನು ಸ್ನಾನಕ್ಕೆ ಹೋಗಿದ್ರು. ಆಮೇಲೆ ನಾನು ಮತ್ತೆ ನೀವು ವಾಪಸ್ ಕಾಲ್ ಮಾಡಿದೆ ತಾನೆ. ವಾಪಸ್ ಕಾಲ್ ಮಾಡಿದಾಗ ನಾನು ಕೇಳಕ್ಕೆ ಅಂತ ಹೋಗೋ ಮುಂಚೆನೆ ಅಲ್ಲ, ಮೆಸೇಜಲ್ಲಿ ನೀನು ಹಾಕಿದ್ದೆ. ಮೆಸೇಜಲ್ಲಿ ಹಾಕಿ ಕಾಲ್ ಮಾಡೋ ಮುಂಚೆ ನೀನು ಮೆಸೇಜಲ್ಲಿ ಹಾಕಿದ್ದೆ. ಬಟ್ ಅದ್ರ ಮುಂಚೆನೆ ನಾನು ಚೇತುಗೆ ಆಲ್ರೆಡಿ ಹೇಳಿದ್ಲು. ಏನಂದ್ರೆ ನಾನು ಅವಳಿಗೆ ಇಷ್ಟವಾದ ಸ್ವೀಟ್ ಕಾರ್ನ್ ತಗೊಂಬರಕ್ಕೆ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಕಾಲ್ ಮಾಡಿದ್ದು. ಪಿಕ್ ಮಾಡಿಲ್ಲಲ್ಲ, ಅದಕ್ಕೆ ಮೆಸೇಜ್ ಮಾಡಿ ಕೇಳಿದ್ದೆ. ನಾನು ಮೆಸೇಜ್ ಮಾಡಿ ಅವ್ರು ಕಾಲ್ ಬ್ಯಾಕ್ ಮಾಡೋ ಮುಂಚೆನೆ ಇಟ್ ಸೀಮ್ಸ್ ಚೇತುಗೆ ಅವ್ರು ಆಲ್ರೆಡಿ ಮೆಸೇಜ್ ಮಾಡಿ ನನಗೆ ಕಾಲ್ ಬೇಕು. ಆಕ್ಚುಲಿ ತೋರಿಸ್ಬೋದಾ? ಮೆಸೇಜ್ ತೋರಿಸ್ತೀನಿ. ತೋರಿಸು. ಸೊ ಅವ್ರು ಆಲ್ರೆಡಿ ಏನು ಮಾಡಿದ್ದಾರೆ ಗೊತ್ತಾ, ಚೇತುಗೆ ಮೆಸೇಜ್ ಹಾಕ್ಬಿಟ್ಟಿದ್ದಾರೆ ನನಗೆ ಕಾರ್ನ್ ಬೇಕು ಅಂತ ಹೇಳ್ಬಿಟ್ಟು. ನನಗೆ ಅದು ವಿಷಯನೂ ಗೊತ್ತಿಲ್ಲ, ಚೇತುನು ಫೋನ್ ನೋಡಿರ್ಲಿಲ್ಲ. ಅದು ಹೆಂಗಾಯ್ತು ಅಂದರೆ 8:54ಗೆ ನಾನು ಚೇತುಗೆ ಹೇಳಿದ್ದೀನಿ, 8:55ಗೆ ಅದ್ವಿತಿ ಅವ್ರ ಮೆಸೇಜ್. ಸೊ ಈ ಥರ ಎಲ್ಲ ಇರುತ್ತೆ ನಮ್ಮದು. ಫ್ರೆಂಡ್ ಅಲ್ಲ ಸಾರಿ, ಸಿಸ್ಟರ್ ಟ್ವಿನ್ ಗರ್ಲ್ಸು. ನಾವು ಹೇಳ್ತಿರ್ತೀವಲ್ವಾ, ನಾವು ಒಂದೇ ಥರ ಯೋಚನೆ ಮಾಡ್ತೀವಿ ಅದು ಇದು ಅಂತ. ನೋಡಿ, ಇದು ಒಂದು ಎಕ್ಸಾಂಪಲ್ ನಿಮ್ಮೆಲ್ಲರಿಗೆ ಎಕ್ಸ್ಕ್ಲೂಸಿವ್ ಇದು ಇವತ್ತಿದು. ನಾನು ಬಿಸಿ. ಸೊ ತಿಂತಾ ಇದ್ದಾರೆ ಅಕ್ಕನವ್ರಿಗೆ ಫೇವ್ರೇಟ್. ನಾನು ಆವಾಗಲೇ ಹೇಳಿದೆ ಅಲ್ಲ ನಿಮಗೆ, ನನಗೆ ಅದ್ವಿತಿ ಟೆಂಪಲ್ ಹೋಗಿದ್ದಾರಂತ ಒಂದು ಕಡೆಯಿಂದ ಖುಷಿ ಇದೆ. ಯಾಕಂದರೆ ನನಗಿದ್ದು ಒಂದು ಊಟದ ವಸ್ತು ಬರುತ್ತೆ, ನನಗೆ ಐಟಮ್ ಬರುತ್ತೆ, ನನ್ನ ಫೇವ್ರೇಟ್ ಅದು. ಇನ್ನೊಂದು ಸಾರಿ ಕಟ್ ಮಾಡ್ತಾ ಇದ್ದೀನಿ, ನನಗೆ ಇನ್ನೊಂದು ನೆನಪಾಯಿತು. ಪ್ರಸಾದ ತಿನ್ನಿಸ್ತೀನಿ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಅಂತ ಹೇಳಿದ್ದೀನಿ. ಸೊ ಅದು ಸ್ವೀಟು ಊಟ ಆಗಿ ನಾವು ಇವಾಗ ತಿನ್ನಿಸುವಾಗ ನಾನು ವಿಡಿಯೋ ಮಾಡ್ತೀನಿ. ಓಕೆನಾ? ನಾನು ತಿಂತೀನಿ ಇವಾಗ. ಆರೆಂಜ್ ಫ್ಲವರು ಸಿಕ್ಕಿದ್ಯಾ? ರೋಸು ಆ್ಯಕ್ಚುಲಿ ಇತ್ತು, ಎಷ್ಟು ಕ್ಯೂಟ್ ಆಗಿ. ನಾನು ಇಷ್ಟು ನಿನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ. ತುಂಬ ಇಷ್ಟ ಆಯಿತು ನನಗೆ. ನಾನು ಇಷ್ಟುವರೆಗೆ ಆರೆಂಜ್ ರೋಸ್ ನೋಡಿರಲಿಲ್ಲ. ಇದನ್ನು ನಾನು ಸಾಯಿಬಾಬಾ ಅವರ ಒಂದು ಇದ್ರ ಹತ್ರ ಇಡ್ತೀನಿ. ಅಂದರೆ ಇಲ್ಲಿ ಸಾಯಿಬಾಬಾದು ಆರೆಂಜ್ ಕಲರ್ ಇದೆ. ಸೊ ನನಗೆಲ್ಲೋ ಅನಿಸುತ್ತೆ ಲೈಕ್ ಸಾಯಿಬಾಬಾ ಆ್ಯಂಡ್ ಆರೆಂಜ್ ಕಲರ್ ತುಂಬ ಸಖತ್ತಾಗಿ ಕಾಣಿಸುತ್ತೆ ಅಂತ. ಅದಕ್ಕೆ ನನ್ನನ್ನು ನೆನೆಸ್ಕೊಡಿ.
ಎಸ್. ಇದು ಆರೆಂಜ್ ಫ್ಲವರ್ ಎಷ್ಟು ಮುದ್ದಾಗಿದೆ. ನಾನು ಸಾರಿ, ರೋಸ್ ಅಲ್ವಾ ಅದು, ಬಟನ್ ರೋಸ್ ಅಲ್ಲ. ಹೌದು, ಇದು ಚಿಕ್ಕ ಚಿಕ್ಕ ರೋಸ್ಗಳು. ಫ್ರೆಶ್ ಆಗಿದೆ. ಆನ್ಲೈನಲ್ಲಿ ಆರ್ಡರ್ ಮಾಡೋದು ಒಂದು ಫ್ರೆಶ್ ಆಗಿ ಬರಲ್ಲ. ಎಷ್ಟು ರೆಡ್ ರೋಸ್ ನೋಡು, ಎಷ್ಟು ಫ್ರೆಶ್ ಎಲ್ಲ ಚೆನ್ನಾಗಿದೆ. ಇವರು ಅಲ್ಲೇ ಟೆಂಪಲ್ ಹತ್ರನೇ ಒಬ್ರು ಅಮ್ಮ ಅಂದ್ರೆ ಒಬ್ರು ಆಂಟಿ ಹತ್ರ ಇತ್ತು. ಎಷ್ಟು ಫ್ರೆಶ್ ಆಗಿದೆ. ಕುತ್ಕೊಳ್ಳಲ್ಲ, ಅಲ್ಲ ಕೆಳಗಡೆ ಇಡು. ಅಲ್ಲೇ ನನಗೆ ನಿಜ ಈ ರೋಸ್ಗಳನ್ನು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಕೆಳಗಡೆ ದೇವರಿಗೆ ಹೂವು ಎಲ್ಲ ಇಟ್ಟಾಯ್ತು. ಇವಾಗ ನಾವು ದೀಪ ಹಚ್ಚೋಣ. ಇವತ್ತು ವೆಜ್ಜು, ಹಂಗಾಗಿ ಬೀಟ್ರೂಟ್ ಪಲ್ಯ ಇದೆ, ಬಿಸಿ ಬಿಸಿ ಮಾಡ್ತಾ ಇದ್ದೀನಿ. ಎಲ್ಲಿದೆ ಸ್ಪೂನ್ ಬರುತ್ತದೆ. ನಮ್ಮ ಮನೆ ಟೂರ್ ಮಾಡುವಾಗ ನಿಮಗೆ ಕಿಚನ್ ಟೂರು ಎಲ್ಲ ಕೊಡ್ತೀನಿ, ಓಕೆನಾ? ಇದೊಂಚೂರು ಬಿಸಿ ಆಗಲಿ. ನಿಮ್ಮೆಲ್ಲರಿಗೂ ಹೇಳಿದ್ದೆ ಅಶ್ವಿತಿ ಅವ್ರಿಗೆ ನಾನು ಪ್ರಸಾದನ ತಿನ್ನಿಸ್ಬೇಕು ಅಂತ. ಆಶ್ ಬಾರೆ ಪ್ರಸಾದ ಕೊಡ್ತೀನಿ. ಸೊ ನನಗಂತೂ ಈ ಲಡ್ಡು ತುಂಬಾನೇ ಇಷ್ಟ ಆಯಿತು, ಸಾಕಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶೋರ್ ಇವಾಗ ನಾನು ಚಪ್ಪಲಿ ಬಿಚ್ಚಿಬಿಟ್ಟು. ಯಾವುದಿದು? ಇದ್ರಿದು ಬೇಳೆ ಅದು ಗೊತ್ತಿಲ್ಲ ನನಗೆ. ಇದು ಯಾವುದು? ಮೋತಿಚೂರು ಅಲ್ಲ, ಮೋತಿಚೂರು ಆರೆಂಜ್. ನಿನ್ನ ಡ್ರೆಸ್ ಕಲರ್ ಇರುತ್ತೆ. ತಿನ್ನಿ ಬೇಗ. ಸಕ್ಕತ್ತಾಗಿದೆ ಲಡ್ಡು ಮಾತ್ರ. ತುಂಬ ಚೆನ್ನಾಗಿದೆ. ಒಂದು 2 ಪೀಸ್ ಹಾಕು. ಇದು ಫುಲ್ ಇದೆ, ಕೊಡ್ಲಾ? ಫುಲ್ ಬೇಡ ಅಂತ. ಅಷ್ಟು ದೊಡ್ಡ ಬೇಡ, ಚಿಕ್ಕ ಹಂಗೆಲ್ಲ. ಇದೇ ಇಳ್ದು ಪ್ರಾಬ್ಲಮ್ಮು. ಚಿಕ್ಕದ್ ಕೊಡಿ, ದೊಡ್ಡದ್ ಕೊಡಿ ಅಂತ. ಫುಲ್ ತಿನ್ನು. ಫುಲ್ ಬೇಡ. ಸಕ್ಕತ್ತಾಗಿರುತ್ತೆ. ನನ್ನ ಬಾಯಲ್ಲಿ ನೀರು ಬರ್ತಿದೆ ನೋಡಿ. ಅಷ್ಟು ಚೆನ್ನಾಗಿದೆ ಈ ಪ್ರಸಾದ. ಸ್ವಲ್ಪ ಉಳ್ಕೊಂಡಿದ್ದೆ, ಊಟ ಆದ್ಮೇಲೆ ತಿನ್ನು. ಏನು ಊಟ ಆದ್ಮೇಲೆ ತಿನ್ಬೋದು? ಇವತ್ತು ತಿಂದಾಯ್ತಲ್ಲ. ಇದು ನೀನೇ ತಗೋ. ನಾನು ತಿಂದಿದ್ದೀನಿ ಆಲ್ರೆಡಿ, ನನ್ ಬೇಡ. ತುಂಬಾ ಚೆನ್ನಾಗಿದೆ ಪ್ರಸಾದ. ಸಾಫ್ಟ್ ಆಗಿದೆ, ಕರೆಕ್ಟ್ ಆಗಿ ಗೀ ಹಾಕಿದ್ದಾರೆ. ನಾನು ಅವಾಗಲೇ ಹೇಳ್ತಿದ್ದೆ, ಲೈಕ್ ಏನೇ ನಾವು ಹೊರಗಡೆಯಿಂದ ತಿನ್ಬೋದು, ಏನೇ ಮಾಡ್ಬೋದು, ಬಟ್ ಗ್ಯಾಸಲ್ಲಿ ಏನೇ ತಿನ್ಬೋದು, ಏನೇ ಮಾಡ್ಬೋದು, ಬಟ್ ದೇವ್ರ ಪ್ರಸಾದ ಇದೆಯಲ್ಲ, ಅದರ ಹಂಗೆ ಟೇಸ್ಟ್ ಯಾವುದು ಬೇರೆ ಬರಲ್ಲ ಅಂತ. ನನಗೆ ಈ ಕಡಲೆ, ಬ್ರೌನ್ ಕಲರ್ ಕಡಲೆಗೆ ಏನಂತ, ಯಾವುದು ದೇವಸ್ಥಾನದಲ್ಲಿ ಇದು ಕಪ್ ಕಡ್ಲೆ ಇರುತ್ತಲ್ಲ, ನಾವು ಪಲ್ಯಗೆಲ್ಲ ಮಾಡ್ತೀವಿ, ಅದರದ್ದು ಒಗ್ಗರಣೆ ಹಾಕಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ನಮ್ಮಿಬ್ರಿಗೆ ಫೇವ್ರೆಟ್. ನಾನು ಆಕ್ಚುಲಿ ಕೋರ್ಮಂಗ್ಲ ಅಲ್ಲಿ ನಾವು ಇರ್ಬೇಕಾದ್ರೆ ದೇವಸ್ಥಾನಕ್ಕೆ ಆಬ್ವಿಯಸ್ಲಿ ದೇವ್ರನ್ನ ನೋಡಕ್ ಹೋಗ್ತಾ ಇದ್ದೆ. ಬಟ್ ಒಂದು ರೀಸನ್ ಇದ್ದಿದ್ದು ನನಗೆ ಆ ಪ್ರಸಾದ. ಹೌದು, ಯಾವಾಗ್ಲೂ ನಾನು ಪ್ರೇಯರ್ ಮಾಡಿದ್ಮೇಲೆ ಅನ್ಕೊಳ್ಳೋದು, ದೇವ್ರೆ ಪ್ಲೀಸ್ ಇವತ್ತು ಆ ಕಡ್ಲೆದು ಉಸ್ಲಿ ಅಂತ ಹೇಳ್ತಾರೆ. ಇಲ್ಲ, ಕಡ್ಲೆದು ಉಪ್ಪು ಕರಿ ಅಂದ್ರೆ ಮಂಗ್ಳೂರ್ ಭಾಷೆಯಲ್ಲಿ ಒಗ್ಗರಣೆ ಹಾಕಿರೋದು. ಈರುಳ್ಳಿ, ಮೆಣಸಿನ್ಕಾಯಿ, ಇದು ಸಾಸಿವೆ, ಪಟಾರ್ ಅಂತಾರೆ ಅದೆಲ್ಲ, ತೆಂಗಿನಕಾಯಿ. ಸೊ ನಾನು ಯಾವಾಗ್ಲೂ ದೇವರಿಗೆ ಪ್ರಾರ್ಥನೆ ಮಾಡಿ ಅಲ್ಲಿ ಕೂತ್ಕೋಬೇಕಾದ್ರೆ ಹೇಳೋದು, ದೇವ್ರೆ ಪ್ಲೀಸ್ ದೇವ್ರೆ ಇವತ್ತು ಅದಿರ್ಲಿ, ದೇವ್ರೆ ಅದಿರ್ಲಿ ಅಂತ. ಬಟ್ ತುಂಬಾ ಸಲ ನನ್ಗೆ ಅದೇ ತಿನ್ನಕ್ ಸಿಕ್ಕಿದೆ. ಆಮೇಲೆ ಇವಳಿಗೂ ಇಷ್ಟ ಆಯ್ತು. ಆಮೇಲೆ ನೀನು ಆಕ್ಚುಲಿ ನಾವು ಮೊನ್ನೆ ಇವತ್ತು ಪ್ರಸಾದ ಸಿಕ್ತಲ್ಲ ನಮ್ಗೆ, ಈ ಪ್ರಸಾದ ಸಿಕ್ಕಿರೋ ಟೆಂಪಲ್ ಅಲ್ವಾ ಇವತ್ತು ಹೋಗಿದ್ದು. ಆಕ್ಚುಲಿ ನಂಗೆ ಅನ್ಸ್ತಿದೆ ಲೈಕ್ ಈ ದೇವಸ್ಥಾನದ ಪ್ರಸಾದ ತುಂಬಾ ರುಚಿ. ಲಾಸ್ಟ್ ಟೈಮ್ದು ರೈಸ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಖಾರ ಅನ್ಸ್ತು ನನ್ಗೆ. ಅದು ನಾವು ಆಂಜನೇಯ ಸ್ವಾಮಿ, ಇದನ್ನು ನನ್ಗೆ ಇದು ನನಗಿಷ್ಟ ಆಯ್ತು. ರೈಸ್ ತರ ಇತ್ತು, ನನ್ಗೆ ಇಷ್ಟ ಆಯ್ತು. ಓಕೆ, ಇದು ಬೀಟ್ರೂಟ್ ಟಾಪ್. ಸೊ ಇದು ಬೀಟ್ರೂಟ್ ಪಲ್ಯ ಮಾಡಿದೀವಿ ಇವತ್ತು. ನಾವಲ್ಲ, ಸಾರಿ, ಕರೆಕ್ಟ್ ಮಾಡ್ತೀವಿ, ನಾವಲ್ಲ, ನಮ್ಮ ಅಡಿಗೆ ರಾಧಾ ಅಕ್ಕ ಅವರು. ನೀವು ನೋಡಿರ್ತೀರ ಅವ್ರನ್ನ ನಮ್ಮ ಬ್ಲಾಗಲ್ಲಿ. ಆಮೇಲೆ ಇದು ದಾಲ್ ಕೂಡ ಮಾಡಿದ್ದೀವಿ, ಮಾಡಿದ್ದಾರೆ ದಾಲು.
ನೋಡಿ ನಮ್ಮ ಮಂಗ್ಳೂರು ಸ್ಟೈಲ್ ದಾಲು ಬೀಟ್ರೂಟು, ಆಮೇಲೆ ನಮ್ಮ ಪ್ರತಿದಿನ ನಾವು ತಿನ್ನುವಂಥ ಕುಕ್ಕುಂಬರ್, ಈರುಳ್ಳಿ ಸಲಾಡ್, ಇದು ಅಂತೂ ನಾವು ತಪ್ಪದೇ ತಿಂತೀವಿ, ಡೈಲಿ ತಿಂತೀವಿ. ಆ್ಯಂಡ್ ಇದು ನಮ್ಮ ಸ್ಪೆಷಲ್ ಮಂಗಳೂರು ರೈಸ್, ಬಾಯ್ಲ್ಡ್ ರೈಸ್. ಮಂಗಳೂರು ಅವ್ರಿಗೆ ಬಾಯ್ಲ್ಡ್ ರೈಸ್ ಸಿಕ್ಕಿದ್ರೆ ಸಾಕು. ದಾದಾಪ್ ಅಂತಾರೆ ಪೂರ ಕುಡ್ಲದಕ್ಕಲು ನಮಕ್ ಬಾಯ್ಲ್ಡ್ ರೈಸ್ಲ ಒಂಚೆ ಎಡ್ಡೆ ಗಂಜಿ ಬೊಕ್ಕ ಉಪ್ಪಾಡಿಚ್ನ ಎಟ್ಟಿದ ಪೊಡಿತ ಚಟ್ನಿ ಸಾಕಾಗಿರುತ್ತಲ್ಲ. ಎಂಕ್ಲೆ ನಾ ಫೇವ್ರೇಟ್ ಅವು. ನಮ್ಗೇನೋ ಕೇಳಿಸ್ತು ರೂಮಿಂದ ಬಾಯ್ಲ್ಡ್ ರೈಸ್, ಎಟ್ಟಿದ ಪೊಡಿದ ಚಟ್ನಿ. ನನಗೆ ಏನೋ ಒಂದು ಕೇಳಿಸ್ತು. ಏನು? ಎಟ್ಟಿದ ಪೊಡಿತ ಚಟ್ನಿ. ಆಕ್ಚುಲಿ ಎಟ್ಟಿದ ಪೊಡಿತ ಚಟ್ನಿ ಅಂತಂದ್ರೆ ಕನ್ನಡದಲ್ಲಿ ಸೀಗಡಿ ಇದೆಯಲ್ಲ, ಅದ್ರದ್ದು ಚಟ್ನಿ ಮಾಡ್ತೀವಿ ನಮ್ ಕಡೆ. ನಂಬ್ತಿರೋ ಬಿಡ್ತಿರೋ, ನಿನ್ ಶಾಲ್ ಉಲ್ಟಾ ಅದೇ ಪರವಾಗಿಲ್ಲ. ನಂಬ್ತಿರೋ ಬಿಡ್ತಿರೋ, ಸುಳ್ಳು ಹೇಳ್ತಿಲ್ಲ ನಾನು. ಸೀಗಡಿ ಚಟ್ನಿಗಂತಾನೆ ಹೇಳ್ಬಿಟ್ಟು ಅದು ತಿನ್ಬೇಕು. ಅಲ್ಲಿ ಸ್ವಿಗ್ಗಿಯಲ್ಲಿ ಬರೀತಾ ಇದ್ದೆ ಎಕ್ಸ್ಟ್ರಾ ಚಟ್ನಿ ಕೊಡಿ ಅಂತ. ಬರೀ ಅದಕ್ಕೋಸ್ಕರ ನಾನು ಗಂಜಿದು ತಾಲಿ ಆರ್ಡರ್ ಮಾಡ್ತಿದ್ದೆ ಹೋಟೆಲಿಂದ. ಬಿಕಾಸ್ ಆಕ್ಚುಲಿ ನಮ್ಗೆ ಮಂಗಳೂರು ಅವ್ರಿಗೆ, ಇವಾಗ ಉತ್ತರ ಕರ್ನಾಟಕದವ್ರಿಗೆ ಡ್ರೈ ಫಿಶ್ ಚಟ್ನಿ, ಶೇಂಗಾ ಚಟ್ನಿ ಆ ಥರದ್ದು ನಿಮ್ಗೆ ಇದೆ ಅಲ್ಲ, ಬಿಸಿ ಆಯ್ತು. ಆ ಥರದ್ರಲ್ಲೇ ಮರಿಬೇಡಿ ಒಂದು ಜುಟ್ಟು ನೋಡೋದಕ್ಕೆ. ಏನಾಯ್ತು ಗೊತ್ತಾ? ಆಯ್ತು, ಒಂದ್ ನಿಮಿಷ. ಬಿಗ್ ಬಾಸ್ ನೋಡ್ತಾ ನನ್ ಕ್ಲಿಪ್ ಹೋಯ್ತು ಫ್ರಸ್ಟ್ರೇಷನ್ ಅಲ್ಲಿ. ಸೊ ಉತ್ತರ ಕರ್ನಾಟಕದವ್ರಿಗೆ ಅದೇ ಗೊಜ್ಜು ಅದೆಲ್ಲ ಇದೆಯಲ್ಲ, ಆ ತರನೇ ನಮ್ಮ ಮಂಗಳೂರು ಅವ್ರಿಗೆ ನಾವು ತಿನ್ನೋದು ಎಟ್ಟಿ ಪೊಡಿ ಚಟ್ನಿ ಮತ್ತೆ ನುಂಗಿಲ್ಲ ಮೀನ್ ಚಟ್ನಿ, ಫ್ರೈ. ಅದು ಫ್ರೈ ಅಂಡ್ ಚಟ್ನಿ ಅಮ್ಮ ಮಾಡ್ತಾರಲ್ಲ, ಕಳ್ಸ್ಕೊಡ್ ಚಟ್ನಿ ಅಂದ್ರೆ ಒಣಗಿದ ಮೀನಿದು. ಆಮೇಲೆ ಅದ್ರ ಫ್ರೈ. ಅಪ್ಪದು ಫೇವ್ರೇಟ್ ಅದು. ಅವ್ರಿಗೆ ಊಟಕ್ಕೆ ಗಂಜಿ ಮತ್ತೆ ಅದಿದ್ರೆ ಸಾಕು. ಆಕ್ಚುಲಿ ಅಪ್ಪ ತಿಂತಿರೋದ್ ನೋಡ್ಬಿಟ್ಟೆ ನಾವಿಬ್ರು ಟೇಸ್ಟ್ ಮಾಡಿ ನಮ್ಗೂ ಅದ್ರದ್ದು ರುಚಿ ಸಿಕ್ಕಿ ಸ್ಟಾರ್ಟ್ ಮಾಡಿರೋದು. ಆಕ್ಚುಲಿ ನಾವು ನಮ್ಮ ಅಪ್ಪ ಬಗ್ಗೆ ಎಲ್ಲೂ ಲೈಕ್ ಅವ್ರ ವಿಡಿಯೋದಲ್ಲಿ ಕಾಣಿಸಿಲ್ಲ ಅಲ್ಲ, ಸೊ ಅವ್ರು ಮಂಗಳೂರಲ್ಲಿ ಕಾಣಿಸಿಲ್ಲ. ಬಟ್ ಅವರ ಬಗ್ಗೆ ಒಂದು ವಿಶೇಷವಾದ ವ್ಲಾಗ್ ನಾವು ಮಂಗಳೂರಿಗೆ ಹೋದಾಗ ಖಂಡಿತವಾಗಿ ಮಾಡ್ತೀವಿ. ಅವ್ರ ಫೇವ್ರೇಟ್ ಥಿಂಗ್ಸ್, ಅವ್ರ ಮತ್ತೆ ನಮ್ಮ ಸಂಬಂಧ ಯಾವ ತರ ಇತ್ತು, ಅವರು ಎಲ್ಲಿ ಜಾಸ್ತಿ ಹೊತ್ತು ಅವರ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಇದನ್ನೆಲ್ಲ ನಾವು ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀವಿ. ಸೊ ಇದು ಇವತ್ತಿನ ಒಂದು ವ್ಲಾಗಲ್ಲಿ ನೀವು ನೋಡಿರೋದು. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಲವ್ ಯು ಆಲ್.